ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್, ಇನ್ಫ್ಯಾಕ್ಟ್ ಪರಿಪೂರ್ಣ ಗೆಲುವು ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದು. ಹೈಕೋರ್ಟ್ನ ತೀರ್ಪು ಸಿಎಂಗೆ ನೂರಾನೇ ಬಲವನ್ನ ನಿಶ್ಚಿತವಾಗಿ ತಂದುಕೊಡ್ತಾ ಇದೆ. ಆತಂಕದಲ್ಲಿದ್ದ ಸಿದ್ದರಾಮಯ್ಯ ಅವರು ಈಗ ನಿರಾಳರಾಗ್ತಾ ಇದ್ದಾರೆ. ಹೈಕೋರ್ಟ್ ತೀರ್ಪಿಗೆ ಸಂತಸವನ್ನ ಕೂಡ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಮಾಹಿತಿ. ಬಜೆಟ್ ಸಭೆಗೂ ಮುಂಚೆ ತೀರ್ಪಿಗಾಗಿ ಎದುರು ನೋಡ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ ಅವರು. ಏನಾಗುತ್ತೆ ಅನ್ನುವಂತಹ ಒಂದು ಕುತೂಹಲ ಇತ್ತು. ತೀರ್ಪು ಬಂದ ಕೂಡಲೇ ಸಿಎಂ ಮುಖದಲ್ಲಿ ಮಂದಹಾಸ, ಮಂಡಿ ನೋವಿನಿಂದ ಮನೆಯಲ್ಲಿ ಅವರು ವಿಶ್ರಾಂತಿಯನ್ನ ಪಡಿತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮನೆಯಿಂದೇ ಬಜೆಟ್ನ ಪೂರ್ವಭಾವಿ ಸಭೆಯನ್ನ ಕೂಡ ಅಧಿಕಾರಿಗಳ ಜೊತೆಗೆ ಅವರು ನಡೆಸ್ತಾ ಇದ್ರು. ಈ ಬೆನ್ನಲ್ಲೇ ತೀರ್ಪು ಏನಾಗುತ್ತೆ ಅನ್ನುವಂತಹ ಒಂದು ಸಣ್ಣ ಮಟ್ಟಿಗಿನ ಟೆನ್ಷನ್ ಇತ್ತು. ಸಿಬಿಐಗೆ ಹೋದ್ರೆ ಇನ್ನೇನಾಗುತ್ತೋ ಅನ್ನುವಂತಹ ಸಣ್ಣ ಅಳುಕಿತ್ತು. ಆ ಅಳುಕೆಲ್ಲ ದೂರವಾಗಿದೆ. ಬೆಟ್ಟದಂತಹ ಕಷ್ಟ ಮಂಜಿನಂತೆ ಕರಗಿ ಹೋದಂತಹ ಅನುಭವ. ಪ್ರಕರಣವನ್ನು ಸಿಬಿಐಗೆ ವರ್ಗಾವಣೆ ಮಾಡಬೇಕು ಅಂತ ಸಲ್ಲಿಸಿದಂಥ ಅರ್ಜಿಯನ್ನು ಹೈಕೋರ್ಟ್ ವಜಾವಣೆ ಮಾಡಿರುವಂಥದ್ದು. ಈಗ ನಮ್ಮ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ಪರ ವಕೀಲ ಸತಾಬ್ ಶಿವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೇಳೋಣ. ಇವತ್ತು ಹೈಕೋರ್ಟ್ ಮಾಡಿರುವಂಥ ಆದೇಶ ಏನಿತ್ತು ಸರ್? ಅಂದರೆ ಪ್ರಮುಖವಾಗಿ 3 ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಿದೆ. ಆ 3 ಅಂಶಗಳೇನು ಮತ್ತು ಏನನ್ನು ಪರಿಗಣನೆಗೆ ಹೈಕೋರ್ಟ್ ಈಗ ತೆಗೆದುಕೊಂಡಿರುವಂಥದ್ದು? ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರಕ್ಕೆ ಮತ್ತು ಲೋಕಾಯುಕ್ತಕ್ಕೆ ಕಾನೂನು ಪ್ರಕ್ರಿಯೆಗೆ ಮತ್ತು ಸಂವಿಧಾನಕ್ಕೆ ಜಯವಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಮಯಿ ಕೃಷ್ಣ ಎನ್ನುವ ವ್ಯಕ್ತಿ ಅವರು ದೂರನ್ನು ಕೊಟ್ಟಿರ್ತಾರೆ ಸ್ಪೆಷಲ್ ಕೋರ್ಟ್ಗೆ. ಅಲ್ಲಿ ಲೋಕಾಯುಕ್ತನೇ ತನಿಖೆ ಮಾಡಲಿ ಅಂತ ಕೇಳಿರ್ತಾರೆ. ಸ್ಪೆಷಲ್ ಕೋರ್ಟು ಆಯಿತು, ಮೂರು ತಿಂಗಳಲ್ಲಿ ನಿಮ್ಮ ಅಂತಿಮ ವರದಿಯನ್ನು ಕೊಡಬೇಕು ಅಂತ ಮೈಸೂರು ಲೋಕಾಯುಕ್ತಕ್ಕೆ ಆದೇಶವನ್ನು ಮಾಡಿರ್ತಾರೆ. ಅದೇ ದಿನ ಆದೇಶ ಆಗಿದ್ದು 2 ದಿನಕ್ಕೆ ಮತ್ತು FIR ರಿಜಿಸ್ಟರ್ ಆಗುವ ದಿನವೇ ಇವ್ರು ಬಂದು ಇಲ್ಲಿ ರಿಟ್ ಪಿಟಿಷನ್ ಹಾಕ್ಬಿಟ್ಟು ಇದು CBI ಕೊಡಿ, ಇದರಲ್ಲಿ ಲೋಪಗಳಿದೆ, ಈ ಲೋಕಾಯುಕ್ತ ಸಮಗ್ರವಾಗಿ ತನಿಖೆಯನ್ನು ಮಾಡಲ್ಲ ಅಂತ ಆರೋಪವನ್ನು ಮಾಡ್ತಾರೆ. 2 ಕಡೆಯ ವಾದ ವಿವಾದಗಳನ್ನ ಆಲೈಸಿ ಮಾನ್ಯ ಉಚ್ಚ ನ್ಯಾಯಾಲಯ 3 ಇಶ್ಯೂಸನ್ನು ಫ್ರೇಮ್ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಲೋಕಾಯುಕ್ತ ತನಿಖಾ ಸಂಸ್ಥೆ ಬಗ್ಗೆ ಒಂದಷ್ಟು ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡಿದೆ. ಲೋಕಾಯುಕ್ತ ತನಿಖಾ ಸಂಸ್ಥೆ ಮೇಲೆ ಯಾವುದೇ ರೀತಿಯ ಕಳಂಕ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅವ್ರು ಹೇಳಿರುವಂಥದ್ದು. ಏನು 3 ಅಂಶಗಳೇನನ್ನ ಪರಿಗಣನೆಗೆ ತೆಗೆದುಕೊಂಡಿದೆ? 3 ಅಂಶಗಳು ಬಂದು, ಮೊದಲನೇದಾಗಿ ಲೋಕಾಯುಕ್ತ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ ಹೌದಾ ಅಲ್ವಾ? ಡಸ್ ಇಟ್ ಹ್ಯಾವ್ ಇನ್ಸ್ಟಿಟ್ಯೂಷನಲ್ ಅಟಾನಮಿ ಅಥವಾ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಅಥವಾ ಬೇರೆಯವರ ಹಸ್ತಕ್ಷೇಪಕ್ಕೆ ಒಳಗಾಗತ್ತಾ ಲೋಕಾಯುಕ್ತ ಅನ್ನೋ ಸಂಸ್ಥೆಯನ್ನು ಫಸ್ಟ್ ಇಶ್ಯೂ. ಎರಡನೇದು, ಎಂತಹ ಪ್ರಕರಣದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಆಗ್ಬೋದು, ಸರ್ವೋಚ್ಚ ನ್ಯಾಯಾಲಯ ಆಗ್ಬೋದು, ಈ ತನಿಖೆಯನ್ನು CBIಗೆ ಅಥವಾ ಸೆಂಟ್ರಲೈಸ್ಡ್ ಏಜೆನ್ಸೀಸ್ಗೆ ಕೊಡ್ಬೋದು ಅಂತ. ಮೂರನೇ ಅಂಶ ಬಂದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಟೀರಿಯಲನ್ನು ನೋಡಿ, ರೆಕಾರ್ಡ್ಗಳನ್ನು ಪರಿಗಣಿಸಿ ಇದು CBI ಕೊಡಬೇಕಾ ಬೇಡವಾ ಅಂತ. 3 ಇಶ್ಯೂಸನ್ನು ಲೋಕಾಯುಕ್ತ ಪರವಾಗಿ, ಸರ್ಕಾರದ ಪರವಾಗಿ, ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಇವತ್ತು ಆದೇಶ ಬಂದಿದೆ. ಲೋಕಾಯುಕ್ತ ಈಸ್ ಎನ್ ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ. ಹೈಕೋರ್ಟಿನ ಡಿವಿಷನ್ ಬೆಂಚ್ ಆದೇಶವನ್ನು ಎಲ್ಲ ಪರಿಗಣಿಸಿ ಇವತ್ತು ಲೋಕಾಯುಕ್ತಕ್ಕೆ ಯಾವುದೇ ಥರದ ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ. ಅವ್ರು ಸಮಗ್ರವಾಗಿ ತನಿಖೆಯನ್ನು ಮಾಡ್ತಾರೆ, ಅದನ್ನು ನಾವು ಪಾಲಿಸಬೇಕು ಅಂತ ಹೈಕೋರ್ಟ್ ಆದೇಶವನ್ನು ಮಾಡಿದೆ. ಈ ಕೇಸಿಗೆ ಸಂಬಂಧಪಟ್ಟಂಗೆ ಮೆಟೀರಿಯಲ್ ನೋಡಿದ್ದಾರೆ ಲೋಕಾಯುಕ್ತ ಅವರು. ಅವ್ರ ಇನ್ವೆಸ್ಟಿಗೇಷನ್ ಮಟೀರಿಯಲ್ ಎಲ್ಲ ಪ್ಲೇಸ್ ಮಾಡಿದರು, ವೆದರ್ ಇಟ್ ಈಸ್ ಅ ಫೈನಲ್ ರಿಪೋರ್ಟ್ ಆರ್ ಅದರ್ವೈಸ್ ಪ್ಲೇಸ್ ಮಾಡಿದರು. ಅದನ್ನೆಲ್ಲ ನೋಡಿ ಇಲ್ಲಿ ಪ್ರಕ್ರಿಯೆ ಸರಿಯಾಗಿ ನಡೆದಿದೆಯಾ, ಇನ್ವೆಸ್ಟಿಗೇಷನ್ ಕರೆಕ್ಟಾಗಿ ಮಾಡಿದಾರಾ ಇಲ್ವಾ, ಯಾವ ರೀತಿ ಪ್ರಶ್ನೆಗಳು ಕೇಳಿದ್ದಾರೆ, ಅದೆಲ್ಲ ಮಾನ್ಯ ಉಚ್ಚ ನ್ಯಾಯಾಲಯದ ಮುಂದೆ ಇತ್ತು. ಅದನ್ನೆಲ್ಲ ಪರಿಗಣಿಸಿ ಈ ಕೇಸಲ್ಲಿ ಲೋಕಾಯುಕ್ತ ಕರೆಕ್ಟಾಗಿ ಕೆಲಸವನ್ನು ಮಾಡಿದ್ದಾರೆ. CBI ಕೊಡೋಂಥ ಯಾವುದೇ ಅವಶ್ಯಕತೆ ಇಲ್ಲ ಅಂತ ಹೇಳಿ ಪ್ರತಿ ಬಾರಿಯೂ ಕೂಡ ತನಿಖಾ ಪ್ರಗತಿ ವರದಿಯನ್ನು ಲೋಕಾಯುಕ್ತದ ಅಧಿಕಾರಿಗಳು ಸಲ್ಲಿಕೆಯನ್ನು ಮಾಡ್ತಾಯಿದ್ರು. ಅಂದರೆ ಪ್ರತಿ ಯಾವಾಗ ಅರ್ಜಿ ವಿಚಾರಣೆ ಬರ್ತಾ ಇದ್ದು ಆ ಪ್ರತಿ ಸಂದರ್ಭದಲ್ಲೂ ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಅಂತ ಅನಿಸುತ್ತಾ? ಹೌದು, ಪರಿಗಣನೆಗೆ 100% ತೊಗೊಂಡಿದ್ದಾರೆ. ಯಾಕೆಂದರೆ ಇಂಟ್ರಿಮ್ ಆರ್ಡರ್ ಕೊಡಬೇಕಾದ್ರೆ ಫಸ್ಟ್ ಟೈಮ್ ಯಾವಾಗ ಈ ಕೇಸ್ ಬಂತು ಆವಾಗಲೇ ಹೇಳಿದ್ರು, ನೀವು ಇಲ್ಲಿವರೆಗೂ ಏನು ತನಿಖೆಯನ್ನು ಮಾಡಿದ್ದೀರಾ ಆ ವರದಿಯನ್ನು ನನಗೆ ಡೇ ಟು ಡೇ ಬೇಸಿಸ್ ಕೊಡಬೇಕು ಅಂತ. ನೆಕ್ಸ್ಟ್ ಡೇಟ್ಗೆ ಮುಂದೂಡಿದ್ರು ಕೂಡ ಅಲ್ಲಿವನವರೆಗೂ ಏನು ತನಿಖೆ ಮಾಡಿದ್ದೀರಾ ಅನ್ನೋ ಕೊಡಬೇಕು. ಸೊ ಸತತವಾಗಿ ಲೋಕಾಯುಕ್ತ ಇಂಡಿಪೆಂಡೆಂಟ್ ಆಗಿ ಅವ್ರ ಕೆಲಸವನ್ನು ಮಾಡ್ತಾಯಿದ್ರು. ಅದನ್ನು ಹೈಕೋರ್ಟ್ ಕೂಡ ಮಾನಿಟರ್ ಮಾಡ್ತಾಯಿತ್ತು. ಇವಾಗ ಹೈಕೋರ್ಟ್ ಮುಂದೆ ಇದ್ದಿದ್ದ ಪ್ರಶ್ನೆ ಒಂದೇ, ಕಾನೂನುಬದ್ಧವಾಗಿ ಕಾನೂನು ಅಡಿಯಲ್ಲಿ ಲೋಕಾಯುಕ್ತ ಅವರು ಯಾವುದೇ ತರಹದ
ಹಸ್ತಕ್ಷೇಪಕ್ಕೆ ಒಳಗಾಗದೆ ಅವ್ರ ಕೆಲಸವನ್ನು ಮಾಡ್ತಾ ಇದ್ದಾರಾ ಇಲ್ವಾ, ಇದನ್ನೆಲ್ಲ ನೋಡಿ ಮೂರನೇ ಇಶ್ಯೂವನ್ನು ಫ್ರೇಮ್ ಮಾಡಿ ಈ ಇಶ್ಯೂ ಅಲ್ಲಿ ನಾವು ಯಾವುದೇ ತರಹದ ಹಸ್ತಕ್ಷೇಪ ಇಲ್ವಾ ಅಥವಾ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಇಲ್ಲ ಅಥವಾ ಈ ಗೌರ್ಮೆಂಟ್ ಸರ್ವೆಂಟ್ಸು CMನ ಪ್ರೊಟೆಕ್ಟ್ ಮಾಡ್ತಾ ಇರುವಂತಹ ರೀತಿಯಲ್ಲಿ ಯಾವುದೇ ಅಂಶಗಳಿಲ್ಲ ಅಂತ ಪರಿಗಣನೆಗೆ ತೊಗೊಂಡು ಇವಾಗ CBI ಕೊಡಬಾರ್ದು ಅಂತ ಹೇಳಿದ್ದಾರೆ.